ಲೊಕೇಶನ್ ಶಿಫ್ಟ್ ಅಂದಿದ್ದು ಯಾಕೆ ಗೊತ್ತಾ, ಕಾಫಿ ಬೇಕಿತ್ತು. ಸೊ ಇಬ್ರು ಮಾತಾಡ್ತಾ ಮಾತಾಡ್ತಾ ಮುಳುಗೋಗ್ಬಿಟ್ಟಿದೀವಿ. ನಾನು ಆ ಕಾಲದ ಇಮ್ಯಾಜಿನೇಷನ್, ಆ ಕಾಲ ಅಂದ್ರೆ ಇದೇನ್ ತುಂಬಾ ಎರ ಅಲ್ಲ, ಅಂದ್ರೆ ಯಾವ್ದೋ ಒಂದು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಅನ್ಕೊಂಬಿಡಿ. ಬಟ್ ಒಂದೊಂದು ವರ್ಷಕ್ಕೂ ಇಂಡಸ್ಟ್ರಿ ತುಂಬಾ ಚೇಂಜ್ ಆಗ್ತಿದೆ ಈಗಂತೂ. ಸೊ ಅಂಥದ್ರಲ್ಲಿ ಒಂದು 10-15 ವರ್ಷ ಹಿಂದಿನ ಜರ್ನಲಿಸಮ್ ಹೆಂಗಿತ್ತು ಅನ್ನೋದು ಒಂದು ಕುತೂಹಲ ಅಷ್ಟೇ. ಬಟ್ ನಾವು ನೋಡಿದ್ದಕ್ಕೂ ಇವ್ರು ಅನುಭವಿಸಿ ಮತ್ತೆ ಈಗ್ಲೂ ಅದನ್ನ ಕನೆಕ್ಟಿವಿಟಿನ ಉಳಿಸ್ಕೊಂಡಿರೋದು ಅದೆಲ್ಲ ತುಂಬಾ ಸರ್ಪ್ರೈಸ್ ಅನಿಸ್ತಿದೆ. ಸೊ ಹಾಗಾಗಿ ಇನ್ನ ತುಂಬಾ ಮಾತಾಡಕ್ ಬಾಕಿ ಇದೆ ನಮ್ದು. ಬಾಲಿವುಡ್ ಅಥವಾ ಚೆನ್ನೈಯಲ್ಲಿ ನೀವು ಕೆಲಸ ಮಾಡಿರೋದು, ಆ ಇಂಡಸ್ಟ್ರಿ ಇರ್ಬೋದು, ಒಂದಷ್ಟು ಜನರ ಒಡನಾಟ ಸಿಕ್ಕಿರುತ್ತೆ ನಿಮ್ಗೆ. ಡೆಫಿನೆಟ್ಲಿ ಬಾಲಿವುಡ್ ಇಂದಾನೇ ಬರೋದಾದ್ರೆ ಅಥವಾ ಚೆನ್ನೈದು ಕನೆಕ್ಷನ್ ತಗೊಳೋದಾದ್ರೆ, ಅಲ್ಲಿನ ಆರ್ಟಿಸ್ಟ್ಗಳ ಬಗ್ಗೆ, ಅಲ್ಲಿನ PR ಗಳ ಬಗ್ಗೆ, ಅಲ್ಲಿನ ಇಂಡಸ್ಟ್ರಿ ಮತ್ತೆ ಏನ್ ಸೆಲೆಬ್ರಿಟಿಗಳ ಜೊತೆ ನಿಮ್ಮ ಕನೆಕ್ಷನ್ ಹೆಂಗಿತ್ತು? ಅಲ್ಲೊಂದಷ್ಟು ಕಲರ್ಫುಲ್ ಕಥೆಗಳಿದ್ರೆ ಪ್ಲೀಸ್ ನಮಗೆ ಹೇಳಿ. ನನ್ಗೆ ಆಕ್ಚುಲಿ ಚೆನ್ನೈಯಲ್ಲಿ ಚೆನ್ನೈ ಟೈಮ್ಸ್ ಅಲ್ಲಿ ಇದ್ದಾಗ ಕನೆಕ್ಷನ್ ಅಲ್ಲೇ ಐ ಫಸ್ಟ್ ಸಾ ದ ಡಿಫ್ರೆನ್ಸ್ ನಮ್ ಕನ್ನಡದಲ್ಲಿ ಹೆಂಗಿದೆ, ಆಮೇಲೆ ಬೇರೆ ಇಂಡಸ್ಟ್ರೀಸ್ ಅಲ್ಲಿ ಹೆಂಗಿದೆ. ಬಿಕಾಸ್ ಇಲ್ಲಿ ಡೈರೆಕ್ಟ್ ಆಗಿ ನಾವು ನಮ್ ಆರ್ಟಿಸ್ಟ್ ನಮ್ ಡೈರೆಕ್ಟರ್ಸ್ ಅವ್ರಿಗೆಲ್ಲ ಡೈರೆಕ್ಟ್ ಆಗಿ ನಾವೇ ಫೋನ್ ಮಾಡ್ಬಿಡ್ತೀವಿ ಅಲ್ವಾ, ಒಡನಾಟ ಇದೆ, ಡೈರೆಕ್ಟ್ ಕನೆಕ್ಟ್ ಇದೆ. ಅಲ್ಲಿ ಪ್ಲಸ್ ಅಲ್ಲಿ ಒಂದ್ PR ಇರ್ತಾರೆ, ಒಂದ್ ಮ್ಯಾನೇಜರ್ ಇರ್ತಾರೆ, ಅದೆಲ್ಲ ಅಂದ್ರೆ ಮ್ಯಾನೇಜರ್ ಥ್ರೂನೇ ಹೋಗ್ಬೇಕು. ತುಂಬಾ ಇಲ್ದಿದ್ರೆ ಎಷ್ಟೋ ಆಕ್ಟ್ರೆಸಸ್ಗೆ ಅಲ್ಲಿ ಆ ಕಾಲದಲ್ಲೇ ಅವ್ರ ತಂದೆ ನಂಬರ್ ಇರುತ್ತೆ, ತಾಯಿ ನಂಬರ್ ಇರುತ್ತೆ, ಅವ್ರ ಥ್ರೂನೇ ಹೋಗ್ಬೇಕು. ಸೊ ಆ ತರನು ಇರತ್ತೆ ಅಲ್ಲಿ ಚೆನ್ನೈಯಲ್ಲಿ. ಅದ್ ಫಸ್ಟ್ ನೋಡಿದ್ದು. ಬಟ್ ಅವ್ರೆಲ್ಲರ ಮಧ್ಯದಲ್ಲಿ ದ ಪರ್ಸನ್ ವಾಸ್ ದ ಸ್ವೀಟೆಸ್ಟ್ ದ ನೈಸೆಸ್ಟ್ ವಾಸ್ ಸೂರ್ಯ. ಅವರು ನನ್ಗೆ ಆಕ್ಚುಲಿ ರಮ್ಯಾ ಅವ್ರ ಥ್ರೂ ಐ ಗಾಟ್ ಟು ನೋ ಹಿಮ್. ಅವ್ರ ಜೊತೆ ಕೆಲಸ ವರಣ ಮಾಯರ ಮಾಡಿದ್ರಲ್ಲ ಅವರು. ಅಂಡ್ ಆವಾಗ ಅದಾದ್ಮೇಲೆ ಬೆಂಗಳೂರಲ್ಲಿ ಶೂಟ್ ಮಾಡ್ತಿದ್ರು ಅಯನ್ ಅಂತ ಒಂದು ಪಿಕ್ಚರ್ ಹಳೆ ಏರ್ಪೋರ್ಟ್ ಅಲ್ಲಿ. ಸೀನ್ ಇರೋ ಟೈಮಲ್ಲಿ ಗಾಟ್ ಟು ಮೀಟ್ ಹಿಮ್, ಮಾತಾಡಿದ್ ಇಂಟರ್ವ್ಯೂಸ್ ಅದೆಲ್ಲ ಮಾಡಿದ್ವಿ. ಅದಾದ್ಮೇಲೆ ಎಲ್ಲಿ ಚೆನ್ನೈಯಲ್ಲಿ ನಾನು ಹಾಯ್ ನನ್ಗೆ ಗೊತ್ತಿರೋ ಜನರೆಲ್ಲ ಇದಾರಲ್ಲ ಅಲ್ಲಿ, ಅವ್ರಿಗೆಲ್ಲ ಮೆಸೇಜ್ ಹಾಕ್ತೆ, ಐ ಹ್ಯಾವ್ ಶಿಫ್ಟೆಡ್ ಟು ಯೋರ್ ಸಿಟಿ ಅಂತ. ಆವಾಗ ಅವರು ಎಷ್ಟು ಒಳ್ಳೆಯವ್ರು ಅಂದ್ರೆ, ಐ ನೋ ಇಟ್ಸ್ ಟಫ್ ಫಾರ್ ಯು ಟು ಮೂವ್ ಟು ಅ ನ್ಯೂ ಸಿಟಿ ಅಂಡ್ ಯು ಮಸ್ಟ್ ಬಿ ಸರ್ಚಿಂಗ್ ಫಾರ್ ಅ ಹೌಸ್. ಸೊ ನನ್ನ ಪ್ಲೀಸ್ ನನ್ಗೆ ಹೇಳಿ, ನಿಮ್ಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ನಮ್ ಹುಡುಗರನ್ನ ಕಳ್ಸಿನಿ, ನಮ್ ಟೀಮ್ನ ಕಳ್ಸಿನಿ, ನಿಮ್ ಮನೆ ಸೆಟಪ್ ಮಾಡಕ್ಕೆ ಅಂತ ಹೇಳೋದೇ ಒಂದು ಒಳ್ಳೇದು ಅಲ್ವಾ. ಸೊ ಅದಕ್ಕೆ ಅದೊಂದು ತುಂಬಾ ಚೆನ್ನಾಗಿತ್ತು ಅವ್ರದ್ದು ಸೂರ್ಯ ಅವರು. ದಟ್ಸ್ ಒನ್ ಥಿಂಗ್ ಐ ವಿಲ್ ನೆವರ್ ಫರ್ಗೆಟ್. ಇನ್ನೊಂದು ಗೌತಮ್ ಮೆನನ್ ನಾನು ಇದೇ ತರ ಒಂದು ಕ್ಯಾಫೆನಲ್ಲಿ, ಅಲ್ಲಿ ಒಂದು ಅಮಿತಿಸ್ಟ್ ಅಂತ ತುಂಬಾ ಪಾಪ್ಯುಲರ್ ಕ್ಯಾಫೆ ಇದೆ ಚೆನ್ನೈಯಲ್ಲಿ. ಅಲ್ಲಿ ನನ್ ರೆಗ್ಯುಲರ್ ಟೇಬಲ್ ಇಲ್ಲಿದ್ರೆ ಅವ್ರ ರೆಗ್ಯುಲರ್ ಟೇಬಲ್ ಈ ಕಡೆ. ಸೊ ಈ ಕಡೆಯಿಂದ ನಾನು ಅವ್ರಿಗೆ ಹಾಯ್ ಹಾಯ್ ಅಂತ ತುಂಬಾ ಮಾತಾಡ್ತಾ, ಅದು ತುಂಬಾ ಅಲ್ಲಿ ಒಡನಾಟ ಬಂದಿದ್ದು ಅಲ್ಲಿ ಅವ್ರದ್ದು. ಗೌತಮ್ ಮೆನನ್, ಎಸ್. ಅಂಡ್ ಐ ಲವ್ ಹಿಸ್ ಮೂವೀಸ್, ತುಂಬಾನೇ ಇಷ್ಟ. ಮಣಿರತ್ನಂ ಅಂಡ್ ಗೌತಮ್ ಮೆನನ್. ಸೊ ಕೋಯಿನ್ಸಿಡೆಂಟ್ಲಿ ಹೆಂಗಿತ್ತಂದ್ರೆ ಚೆನ್ನೈಯಲ್ಲಿ ನಮ್ಮ ಮನೇನು ಮಣಿರತ್ನಂ ಮನೆ ಹತ್ರನೇ ಇತ್ತು, ಜಯಲಲಿತಾ ಮನೆ ಹತ್ರ ಈ ಕಡೆ ಎಲ್ಲ. ಸೊ ಒಳ್ಳೆ ಏರಿಯಾ. ಸೊ ರಜನಿಕಾಂತ್, ಜಯಲಲಿತಾ, ಮಣಿ ಸರ್ ಎಲ್ಲ ಮನೆ ಅಲ್ಲೇ ಅದರ ಹತ್ರ. ಸೊ ಓಕೆ ನೈಸ್. ಯಾರ್ಯಾರನ್ನ ನೋಡಿದ್ರಿ, ಯಾರ್ಯಾರ ಜೊತೆ ಒಂದ್ ಸಣ್ಣ ಒಡನಾಟ ಶುರುವಾಯ್ತು ಅಥವಾ ನೋಡಿದ್ದೇ ಆಗಿರ್ಬೋದು? I think Bollywood ಅಲ್ಲಿ I've seen pretty much ಬಾರಿಂಗ್ ಈ ರೀಸೆಂಟ್ ಇಯರ್ಸ್ ಅಲ್ಲಿ ಬಂದಿರೋ ಈ ಆಶಿಕಿ ಇಲ್ಲ ಯಾವ್ದಿದು ಈ ವರ್ಷ ಸಯ್ಯಾರ, ಆ ಗ್ರೂಪ್ ಆಫ್ ಆಕ್ಟರ್ಸ್ ಎಲ್ಲ ಗೊತ್ತಲ್ಲ. ಬಟ್ ಅಂಟಿಲ್ ಅನನ್ಯ ಪಾಂಡೆ, ಸೊ ಸಾರಾ, ಆ ಟೈಮ್ ಇರೋ ತನಕ ಬಾಲಿವುಡ್ ಹ್ಯಾವ್ ಪ್ರಿಟಿ ಮಚ್ ಇಂಟರಾಕ್ಟೆಡ್ ಫ್ರಮ್ ಧರ್ಮೇಂದ್ರ ಸರ್, ಹೇಮಾಮಾಲಿನಿ ಮ್ಯಾಮ್ ಅವರು ಅವ್ರ ಮೊದಲನೇ ಆಲ್ಬಮ್ ಟೈಮ್ಸ್ ಮ್ಯೂಸಿಕ್ ಅಲ್ಲೇ ಸೌಂದರ್ಯ ಲಹರಿ ಅವರೇ ಹಾಡ್ಬಿಟ್ಟು ಅದರದ್ದು ಒಂದು CD ಇತ್ತು, ಅದರ ಬಗ್ಗೆ ಅವ್ರು ಇಂಟರ್ವ್ಯೂ ಮಾಡಿದ್ದೆ. ಸೊ ತುಂಬಾ ಆತರ ಎಲ್ಲ. ಸೊ ಅದು ಧರಮ್ ಸರ್ 2 ಸತಿ ಮೀಟ್ ಮಾಡಿದ್ದೆ. ಅಮಿತಾಬ್ ಬಚ್ಚನ್ ಇರ್ಲಿ, ಶಾರುಖ್ ಖಾನ್ ಇರ್ಲಿ, ಆಮಿರ್, ಸಲ್ಮಾನ್ ಖಾನ್, ತುಂಬಾ ಜನ. ಸೊ ಆತರ ಅವ್ರದ್ದೆಲ್ಲ ಮೀಟ್ ಮಾಡಿ ತುಂಬಾ. ಬಾಂಬೆನಲ್ಲಂತೂ ಆಲ್ಮೋಸ್ಟ್ ಎವ್ರಿ ಒನ್. ಚೆನ್ನೈಯಲ್ಲಿ ಕಮಲ್ ಸರ್ನ ಮೀಟ್ ಮಾಡಿದ್ದೀನಿ. ಇದು ವಿಜಯ್ ಅವರು ವೆರಿ ಸ್ವೀಟ್, ಮಾಧವನ್, ಎಲ್ರು, ಐ ಮೀನ್ ಪ್ರಿಟಿ ಮಚ್ ದ ಹೋಲ್ ಇಂಡಸ್ಟ್ರಿ ಎಕ್ಸೆಪ್ಟ್ ಚೆನ್ನೈ ಟೈಮ್ಸ್ ಅಲ್ಲಿ ಇರೋವಾಗ ಅಜಿತ್ ಇರ್ಲಿಲ್ಲ ಆ ಟೈಮಲ್ಲಿ. ಅವ್ರೇನು ಪ್ರಚಾರಕ್ಕೆ ಬರಲ್ಲ. ಬರಲ್ಲ. ಸೊ ಅದು ಅವರು
ನಯನತಾರನ ಕನ್ನಡ ಮಾಡೋ ಟೈಮಲ್ಲಿ ಮೀಟ್ ಮಾಡಿದ್ದೆ. ಸೂಪರ್ ಒಪ್ಪಿಸರ್ ಹಾ. ಸೊ ಆವಾಗ ಬಟ್ ಅದ್ ಬಿಟ್ರೆ ಆಲ್ಮೋಸ್ಟ್ ಪ್ರಿಟಿ ಮಚ್ ತಮಿಳ್ ಅಂಡ್ ಇದು ಹಿಂದಿ ಎಲ್ಲ ಯಾವತ್ತು ಇಂಟರಾಕ್ಟ್ ಮಾಡುವಂತ ಇಂಟ್ರಾಕ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ಹೇಳಿ. ಇಟ್ ವಾಸ್ ಅ ವೆರಿ ಬ್ರೀಫ್ ಇಂಟ್ರಾಕ್ಷನ್. ಒಂದ್ಸತಿ ಬೆಂಗಳೂರಲ್ಲಿ, ಒಂದ್ಸತಿ ಚೆನ್ನೈಯಲ್ಲಿ. ಸೊ ಅದು ಒಂದ್ಸತಿ ಫಾರ್ ಸಮ್ ವರ್ಕ್ ಚೆನ್ನೈಯಲ್ಲಿ ಇರುವಾಗ, ಅಂಡ್ ಬೆಂಗಳೂರಲ್ಲಿ ಇದ್ದಾಗ ಕಂಪ್ಲೀಟ್ಲಿ ಬೈ ಚಾನ್ಸ್ ಯಾವ್ದೋ ಒಂದು ಸ್ಕ್ರೀನಿಂಗು, ಆವಾಗ ಮೀಟ್ ಮಾಡಿದ್ದು. ಹೆಂಗಿತ್ತು ಅವ್ರದ್ದು? ತುಂಬಾ ಚೆನ್ನಾಗಿತ್ತು. ಏನ್ ಮಾತಾಡ್ಸಿದ್ರು? ಅದು ಐ ವಾಸ್ ಸಪೋಸ್ ಐ ಹ್ಯಾಡಂಟ್ ಗಾನ್ ಅಫಿಷಿಯಲಿ ಆಸ್ ಅ ಮೀಡಿಯಾ ಪರ್ಸನ್. ಸೊ ಅಲ್ಲಿ ಫ್ರೆಂಡ್ ಅಂತ ಹೋಗಿದ್ದು. ಸೊ ಅದಕ್ಕೆ ಅವ್ರಿಗೂ ಅಲ್ಲಿ ಹೇಳಕ್ಕೂ ಆಗ್ಲಿಲ್ಲ ನಾನು ಏನ್ ಮಾಡೋದು ಅಂತ, ಬಿಕಾಸ್ ಯು ಸಪೋಸ್ ಬಿ ವೆರಿ ಪ್ರೈವೇಟ್ ಒಂದ್ ಮೂವಿ ಸ್ಕ್ರೀನಿಂಗು. ಸೊ ಆವಾಗ ಮಾತಾಡಿಸ್ದೆ. ಅವರು ತುಂಬಾ ಐ ಗಾಟ್ ಟು ಸಿ ಹಿಮ್ ಗಿವ್ ಹಿಸ್ ಫೀಡ್ಬ್ಯಾಕ್ ಇನ್ ಫಸ್ಟ್ ಪರ್ಸನ್. ಸೊ ಅದು ತುಂಬಾ ಚೆನ್ನಾಗಿತ್ತು ಅದ್ ನೋಡೋದು. ಇನ್ಫ್ಯಾಕ್ಟ್ ಚೆನ್ನೈಲಿ ಇದ್ದಾಗಲೇ ಐ ರಿಮೆಂಬರ್ ವಾಚಿಂಗ್ ಅ ಫಿಲ್ಮ್ ಫಸ್ಟ್ ಟೈಮ್ ಅಲ್ಲಿ ಪ್ರಸಾದ್ ಲ್ಯಾಬ್ ಅಲ್ಲಿ ರೀಲ್ ಫುಲ್ಲು ಚೆಕ್ ಮಾಡ್ಕೊಂಡು ಹಿಂಗೆ ರೆಡಿ ಮಾಡ್ತಾರೆ. ಡಿಜಿಟಲ್ ಆಗಿರ್ಲಿಲ್ಲ, ಡಿಜಿಟಲ್ ಆಗ್ತಾ ಇತ್ತು, ಟ್ರಾನ್ಸಿಷನ್ ಟೈಮ್ ಇತ್ತು. ಬಟ್ ಐ ಥಿಂಕ್ ಅದು ಆ ಪಿಕ್ಚರ್ ಐ ಥಿಂಕ್ ವಾಸ್ ಶಾರ್ಟ್ ಆನ್ ರೀಲ್ ಐ ಥಿಂಕ್. ಬಟ್ ಆಲ್ಸೋ ಯು ಚೆಕ್ ಫಾರ್ ಫೈನಲ್ ಪ್ರಿಂಟ್ ಅಲ್ವಾ, DI ಪ್ಲಸ್ ಎಲ್ಲ ಸೌಂಡು ಎಲ್ಲ ಮಿಕ್ಸ್ ಆದ್ಮೇಲೆ when you are uploading it to theater. ಸೊ ಆವಾಗ ಚೆನ್ನೈಯಲ್ಲಿ ಇತ್ತು, ಈಗ ಬೆಂಗಳೂರಲ್ಲಿ ಬಂದಿದೆ ಕ್ಯೂಬ್ ಅದೆಲ್ಲ. ಈಗ ಆವಾಗ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಕಾಮ್ದೇರ್. ಸೊ ಆವಾಗ ನಾನು ಚೆನ್ನೈಯಲ್ಲಿದ್ದೆ. ಅಂಡ್ ಚೆನ್ನೈಯಲ್ಲಂತೂ ಕನ್ನಡ ಪಿಕ್ಚರ್ ಆ ಟೈಮಲ್ಲಿ ರಿಲೀಸ್ ಆಗ್ತಾ ಇರಲಿಲ್ಲ. ಸೊ ಆವಾಗ ಕೂತ್ಕೊಂಡು ನೋಡಿದ್ವು ಅಂತು. ಸೊ ಆವಾಗ ಐ ವಾಸ್ ವೆರಿ ಮೆಸ್ಮರೈಸ್ ಬೈ ದಟ್ ಪ್ರಾಸೆಸ್. ತುಂಬಾನೇ ಚೆನ್ನಾಗಿತ್ತು. ಯಾವ್ದಂದ್ರೆ ವಿಷ್ಣುವರ್ಧನ, ಸುದೀಪ್ ಅವ್ರದ್ದು. ಸೊ ಫುಲ್ ಅಗೇನ್ ಆವಾಗ ಯೋಗಿ ದ್ವಾರಕೀಶ್ ಅವರು, ಯೋಗಿ ಅವರು ಹಿಸ್ ಯಾರಿಗೂ ಹೇಳ್ಬೇಡ ಅಂತ ಯಾರಿಗೂ ಸೊ ಆವಾಗ ಯಾರಿಗೂ ಹೇಳಲಿಲ್ಲ. ಇವಾಗ ಐ ಥಿಂಕ್ ತುಂಬಾ ಟೈಮ್ ಪಾಸ್ ಆಗಿದೆ, ಸೊ ಹೇಳ್ಬಹುದು. ಬಟ್ ಇಟ್ ವಾಸ್ ಈಗ ಹೇಳ್ಬೋದು. ಹೌದು. ಬಟ್ ಆವಾಗ ತುಂಬಾನೇ ಚೆನ್ನಾಗಿತ್ತು ಅಲ್ಲಿ ಕೂತ್ಕೊಂಡು ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದು. ಇಲ್ಲಿ ಸೌಂಡ್ ಚೆನ್ನಾಗಿದ್ಯಾ ಇದ್ದು, ಬಿಕಾಸ್ ಆ ಫೈನಲ್ ಪ್ರಿಂಟ್ ಕ್ವಾಲಿಟಿ ಕಂಟ್ರೋಲ್ ಮಾಡ್ಬಿಟ್ಟೆ ಹೋಗ್ಬೇಕಲ್ವಾ. ಸೊ ಆ ಪ್ರಾಸೆಸ್ ಫಸ್ಟ್. ಸೊ ನನ್ಗೆ ಬೇರೆ ಬೇರೆ ರೋಲ್ಸ್ ಅಲ್ಲಿ ಡಿಫ್ರೆಂಟ್ ಟೈಮ್ಸ್ ಅಲ್ಲಿ ನೋಡಿರೋದು ಗ್ಯಾಪ್. ಸೊ ಹಂಗೆ ಐ ಎಂಜಾಯ್ಡ್ ದ ಹೋಲ್ ಸ್ಪೇಸ್. ಅಂದ್ರೆ ನಾವು ಪ್ರೊಫೆಷನಲ್ ಆಗಿ ಜ್ಞಾನ ಏನೇ ನೋಡಿದ್ರು ಪರ್ಸನಲ್ ಆಗಿ ಒಂದು ಕನೆಕ್ಟಿವಿಟಿ ಅಂತ ಬಂದ್ಬಿಡುತ್ತೆ. ಒಂದು ಲಾಂಗ್ ಟೈಮಲ್ಲಿ ನಾವು ಕೆಲಸ ಮಾಡ್ತಾ ಈಗ ಪ್ರೊಫೆಷನ್ ಅಂತ ಬಂದಾಗ ಲೋಗೋ ಬಿಟ್ಟ ನನ್ಗೆ ಲೋಗೋ ಅಂತ ಬರುತ್ತೆ. ನೀವೊಂದು ಬ್ರ್ಯಾಂಡ್ ನಮ್ಗೆ ಬೈಲೈನ್ ಅಂತ ಹೇಳ್ತೀವಿ. ಅದು ಬಿಟ್ಟು ಈಚೆ ಬಂದಾಗ ಒಂದಷ್ಟು ಚಾಲೆಂಜಸ್ ಇರುತ್ತೆ ನಿಮ್ಗೆ. ನಿಮ್ ಕರಿಯರ್ ಅಲ್ಲಿ ಅದು ಯಾವ ತರ ನೀವ್ ಹೆಂಗೆ ಅದನ್ನ ಬ್ಯಾಲೆನ್ಸ್ ಮಾಡಿದ್ರಿ, ಅಥವಾ ನಿಮಗ್ ಕಷ್ಟ ಆಗ್ಲಿಲ್ವಾ? ಓವರ್ ಆಲ್ ಅದನ್ನ ನನ್ಗೆ, ಯಾಕಂದ್ರೆ ನಾನು ಈ ಎಡ್ಜಲ್ಲಿ ಕುತ್ಕೊಂಡು ನಾನು ಅದನ್ನ ನಂದೊಂದು ಐ ಥಿಂಕ್ ಐ ಲಿವ್ಡ್ ದ ಫುಲ್ ಆಲ್ಮೋಸ್ಟ್ ಕ್ಲೋಸ್ ಟು 2 ದಶಕಗಳು. ಸೊ ಇಟ್ ವಾಸ್ ಲೈಕ್ ಐ ಹ್ಯಾವ್ ಸೀನ್ ಇಟ್ ಆಲ್. ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಅದು ಏನೋ ಒಂದು ಅನ್ಫಿನಿಶ್ ಸ್ಟೋರಿ ಅಂತ ಏನೂ ಇರಲಿಲ್ಲ. ಫುಲ್ ಎಲ್ಲ ನೋಡಿ ಓಕೆ ಐ ಆಮ್ ಸ್ಯಾಟಿಸ್ಫೈಡ್, ಮೂವ್ ಆನ್ ಮಾಡೋಣ ಅಂತ. ಸೊ ಅದು ಆವಾಗ್ಲೇ ಎಷ್ಟೊಂದು ಜನ ಹೇಳಿದ್ರು ವೈ ಡಿಂಟ್ ಯು ಡೂ ದಿಸ್ ಅರ್ಲಿಯರ್ ಅಂತ, ಎಷ್ಟೋ ಜನರು. ಪ್ಲಸ್ ನನಗೆ ಅದು ಸೆಟ್ಟು ಆಗ್ಬೇಕಲ್ವಾ. ಸೊ ಪ್ರಾಬ್ಲಿ ಲಾಸ್ಟ್ 10 ವರ್ಷದಿಂದ ನಾನು ಎಷ್ಟೋ ಜನರ ಜೊತೆ ನನ್ನ ಫ್ರೆಂಡ್ಸೇ ವೆನ್ ದೇ ಬಿಕೇಮ್ ಡೈರೆಕ್ಟರ್ಸ್ ಇಲ್ದಿದ್ರೆ ಬೇರೆ ಅವ್ರ ಯಾರೇನಿದ್ರು ನಿಮ್ಮ ಇದ್ರಲ್ಲಿ ಇವಾಗ ಈಗ ಡೈರೆಕ್ಟರ್ ಆಗಿರೋರು ಅಥವಾ ಟೆಕ್ನಿಷಿಯನ್ಸ್ ಆಗಿರೋರು, ಆರ್ಟಿಸ್ಟ್ ಆಗಿರೋರು ಒಂದಷ್ಟು ಜನ ನೆನ್ಸ್ಕೊಂಡ್ರೆ? ಬೇರೆ ಬೇರೆ ಜನರದು ಬೇರೆ ಬೇರೆ ಸ್ಪೇಸಸ್ ಅಲ್ಲಿ. ಸಿ ಫಾರ್ ಇನ್ಸ್ಟೆನ್ಸ್ ನನಗೆ ಸೂರಜ್ ಗೌಡ ವೆರಿ ಗುಡ್ ಫ್ರೆಂಡ್. ಅವರು ನಿನಸನಿ ಹಾಕಿ ಟೈಮಲ್ಲಿ ಇಲ್ಲೇ ಹತ್ರ ಒಂದು ಹೋಟೆಲಲ್ಲಿ ಕತೆ ಕೇಳಿ, ಆಮೇಲೆ ಬೇರೆ ಬೇರೆ ಪ್ರಾಸೆಸ್ ಅಲ್ಲಿ ಕೂತ್ಕೊಂಡು ಆ ಟೈಮಲ್ಲಿ ಇನ್ಫ್ಯಾಕ್ಟ್ ಐ ರಿಮೆಂಬರ್ ಅವ್ರನ್ನ, ಆಮೇಲೆ ಧನ್ಯ ಅವ್ರನ್ನ ಕನೆಕ್ಟ್ ಮಾಡಿ, ಬಿಕಾಸ್ ಶಿ ಇಡ್ ಆಲ್ಸೋ ಲುಕಿಂಗ್ ಫಾರ್ ಅ ರೋಲ್. ಸೊ ಅಲ್ಲಿಂದ ಅವ್ರಿಗೆ ಕರೆಕ್ಟ್ ಆಗಿರೋ ರೋಲ್ ತರ ಅವ್ರಿಗೂ ಅನ್ಸ್ತು. ಸೊ ದೆನ್ ಆ ತರ ಸೊ ನಂಗೆ ಆ ಕನೆಕ್ಷನ್ಸ್ ಮಾಡಿಸೋದು, ಆರ್ ಬೇರೆ ಇಲ್ಲಿ ಇವ್ರಿಗೆ ದೇ ವಾಂಟ್ ರೈಟರ್, ಆ ಬ್ರಿಡ್ಜ್ ಇರೋದು, ಐ ರಿಯಲಿ ಲೈಕ್ ದಟ್. ಓಕೆ, ನಂಗೆ ಐ ಲೈಕ್ ಪೀಪಲ್, ನಂಗೆ ತುಂಬಾ ಐ ಲವ್ ಪೀಪಲ್ ಅರೌಂಡ್ ಮಿ. ಸೊ ಅದು ಬಿಟ್ರೆ ತುಂಬಾ ಜನರು ಯಾರು ಮೈರಾ ಅವ್ರದ್ದು ಸಿನಿಮಾ ಲಾಸ್ಟ್ ಒಂದ್ ಮಾಡಿದ್ರು, ಅದ್ರ ಟೇಬಲ್ ರೀಡ್ ಅಲ್ಲಿ ಕೂತಿದ್ದೆ ಕೇಳೋದು.
ಸಜೆಷನ್ಸ್ ಕೇಳೋದು, ಕಾಸ್ಟಿಂಗು. ಅವಾಗ ಗಾಟ್ ಇನ್ ಟು ಕಾಸ್ಟಿಂಗ್. ಎಷ್ಟೋ ಜನರು ಲೈಕ್ ಈ ಧನ್ಯದು ಒಂದು ಮಯೂರದು ಒಂದು ಕಾಸ್ಟಿಂಗ್ ಸಜೆಷನ್ ಕೇಳಿದ್ರು, ಆವಾಗ ಹೇಳಿದೆ ಅವ್ರಿಗೆ, ಅಂಡ್ ಅವರು ಅದನ್ನ ತಗೊಂಡ್ರು. ದೆನ್ ಸಿಮಿಲರ್ಲಿ ಯಾವುದು ಏಕಲವ್ಯಗೆ ರೀಶ್ಮಾ ಅವ್ರನ್ನ ಒಂದ್ ಪ್ರೊಫೈಲ್ ಕಳ್ಸಿದ್ದೆ. ಹಂಗೆ ಬೇರೆ ಬೇರೆ ಜನರದು ಹಂಗೆ ಕನೆಕ್ಷನ್ ಎಷ್ಟೋ. ಇನ್ಫ್ಯಾಕ್ಟ್ KGF ಟೈಮಲ್ಲೂ ಐ ಥಿಂಕ್ ಐ ಕನೆಕ್ಟೆಡ್ ಶ್ರೀನಿಧಿ ಅವ್ರಿಗೆ. ಹೌದಾ? ಸೊ ಕಾರ್ತಿಕ್ ಅವರು ಲೈಕ್ ಕೆನ್ ಯು ಹೆಲ್ಪ್ ಅಸ್ ಕನೆಕ್ಟ್ ವಿತ್ ಹರ್ ಅಂತ ಅವ್ರು ಕನೆಕ್ಟ್ ಕೇಳಿ. ದೆನ್ ವಿ ಪುಷ್ಡ್ ಅಂಡ್ ಅವ್ರ ಟೀಮ್ ಹತ್ರ ಮಾತಾಡಿದೆ ದಟ್ ಹೌ ದಿಸ್ ಇಸ್ ಸಚ್ ಅ ಗುಡ್ ಫಿಲ್ಮ್ ಅಂತ ಆವಾಗ. ಸೊ ಹೌದು. ಸೊ ಶ್ರೀನಿಧಿ ಆಶಾ ಎಲ್ಲ ನಮ್ಗೆ ಬಿಕಾಸ್ ನಮ್ ಟೈಮ್ಸ್ ಅಲ್ಲಿರೋ ಇದಲ್ಲ ಪ್ಯಾಜೆಂಟ್ ವಿನರ್ಸ್. ಸೊ ಅದು ಎಕ್ಸ್ಟ್ರಾ ನಮ್ಗೆ ವಿ ಹ್ಯಾವ್ ದಟ್ ಕನೆಕ್ಷನ್. ಬೇರೆನೆ ಕನೆಕ್ಷನ್ ಬರುತ್ತೆ. ಅವ್ರ ಕೆರಿಯರ್ ಗ್ರಾಫು ಎಲ್ಲ ನೋಡಿರ್ತೀವಿ ಫ್ರಮ್ ದೇರ್ ಸ್ಟಾರ್ಟಿಂಗ್. ಇದು ಸಿಮಿಲರ್ಲಿ ನಮ್ದು ಫ್ರೆಶ್ ಫೇಸ್ ಅಂತ ಇತ್ತು, ಅಲ್ಲಿಂದ ಫ್ರೆಶ್ ಫೇಸ್ ಅಲ್ಲಿಂದ ಎಷ್ಟೊಂದ್ ಜನರು, ಅಯ್ಯೋ ರಶ್ಮಿಕಾ, ಆಶಿಕಾ, ರೀಶ್ಮಾ ಅವರು, ಎಷ್ಟೊಂದ್ ಜನರು. ರೀಸೆಂಟ್ ಆಗಿ ಮನದ ಕಡ್ಲುನಲ್ಲಿರೋ ಅಂಜಲಿ ಅವರು, ಒಂದು ಯು ಹ್ಯಾವ್ ಅಟ್ ಲೀಸ್ಟ್ 1-2 dozen ಪೀಪಲ್. ಅವರು ಎಲ್ಲ ಎಷ್ಟೊಂದ್ ಜನರು, ದೇ ಆಲ್ ಹ್ಯಾವ್ ಡನ್ ಮಲ್ಟಿಪಲ್ ಥಿಂಗ್ಸ್. ತುಂಬಾ ಚೆನ್ನಾಗಿತ್ತು. ಸೊ ಅವ್ರನ್ನೆಲ್ಲ ನೋಡೋದು ಅಂಡ್ ಟು ಅವ್ರ ಇನ್ಫ್ಯಾಕ್ಟ್ ನೆನ್ನೆ ಒಂದು ಆರ್ಟಿಕಲ್ ಹಾಕಿದ್ರು, ಕವರ್ ಆಫ್ ಹಾಲಿವುಡ್ ರಿಪೋರ್ಟರ್ ಇಂಡಿಯಾ. ರಶ್ಮಿ ಹಾಕಿದ್ಲು. ರಶ್ಮಿಕಾ had put saying the year of Rashmika 2025 5 films ಅಂತ. ನಾನು ಅವ್ಳಿಗೆ ಮೆಸೇಜ್ ಮಾಡಿದೆ, ಐ ವಿಶ್ ಯು ಮೆನಿ ಮೋರ್ ಇಯರ್ಸ್. ಅವಳು ರೆಸ್ಪಾಂಡ್ ಮಾಡಿದೆ. ಆ ಕನೆಕ್ಷನ್ ಇದೆ ಬಿಕಾಸ್ ಯು ಸಿ ದಮ್ ಗ್ರೋ ಅಂಡ್ ಯು ವಿಶ್ ಫಾರ್ ದೆಮ್. ಸಿಮಿಲರ್ಲಿ ಎಷ್ಟೊಂದು ಜನರು ಆ ಟೈಮ್ ಇಂದ ಯು ಸೀನ್ ದೆಮ್ ಗ್ರೋ ನೋ. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಯು ಆರ್ ಪಾರ್ಟ್ ಆಫ್ ದರ್ ಜರ್ನಿ. ಸೊ ತುಂಬಾ ಚೆನ್ನಾಗಿದೆ ಆ ಸ್ಪೇಸ್. ರಶ್ಮಿಕಾ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು, ಮತ್ತೆ ಈಗ ನಾವು ನೋಡಕ್ ಹೋದ್ರೆ ಕ್ಲೀನ್ ಅಂಡ್ ಕ್ಲಿಯರ್ ಫ್ರೆಶ್ ಫೇಸ್ ಫಸ್ಟ್ ಸ್ಟೇಜ್ ಅವ್ರಿಗೆ, ಅಲ್ಲಿ ಅವ್ರಿಗೆ ವೇದಿಕೆ ಸಿಕ್ಕಿದ್ದು, ಅಲ್ಲಿಂದ ಶುರುವಾಯ್ತು ಜರ್ನಿ. ಇವತ್ತಿನವರೆಗೆ ಈಗಿನ ಒಡನಾಟದ್ನ ನೀವು ಒಂದ್ ಮೆಸೇಜ್ ಅಲ್ಲೇ ಹೇಳಿದ್ರಿ. ಅಂದ್ರೆ ಅಷ್ಟು ಗುಡ್ ಕನೆಕ್ಷನ್ ಇದೆ ಎಲ್ಲರ ಜೊತೆ. ಇದೆಷ್ಟು ಕಷ್ಟ ಸುನಯನ, ಯಾಕಂದ್ರೆ ಇಂಡಸ್ಟ್ರಿನಲ್ಲಿ ವೆರೈಟಿ ಫ್ಲೇವರ್ಸ್ ಇದೆ. ಎಷ್ಟೊಂದು ಫ್ಲೇವರ್ಸ್ ಜೆಲ್ ಆಗುತ್ತೆ, ಎಷ್ಟೊಂದು ಫ್ಲೇವರ್ಸ್ ಜೆಲ್ ಆಗಲ್ಲ. ಬಟ್ ನೀವೆಲ್ರ ಜೊತೆನೂ ಜೆಲ್ ಆಗಕ್ ಸಾಧ್ಯ? ಐ ಡೋಂಟ್ ಥಿಂಕ್ ಎಲ್ರ ಜೊತೆ ಜೆಲ್ ಆಗಕ್ಕೂ ಅಷ್ಟೇನ್ ಸಾಧ್ಯ ಇಲ್ಲ. ಬಟ್ ನಂಗೆ ಆದಷ್ಟು ಇದು ಬಿಕಾಸ್ ಸಮ್ವೇರ್ ಐ ಥಿಂಕ್ ಯು ಲುಕ್ ಎಟ್ ದೆಮ್ ಆಸ್ ಪೀಪಲ್. ನಾವು ಅದು ಒಂದು ಹ್ಯಾಬಿಟ್ ಆಗ್ಬಿಡುತ್ತೆ ಮೀಡಿಯಾದವ್ರಿಗೆ. ಹಿಂಗಂದ್ರೆ ಯಾರಾದ್ರೂ ಮೀಟ್ ಮಾಡಿದ್ರೆ ಅವರು ಒಂದು ನ್ಯೂಸ್ ಕೊಡ್ಬೇಕು ಅಂತ ಡೈರೆಕ್ಟ್ ಆಗಿ ಅದು. ಬಟ್ ನನ್ಗೆ ಇಲ್ಲ, ಐ ವಾಂಟ್ ಟು ನೋ ಯು ಆಸ್ ಅ ಪರ್ಸನ್. ಎಷ್ಟೋ ಜನರು ನನಗೆ ಐ ನೋ ವಾಟ್ ದೇ ವಾಂಟ್ ಬಿಯಾಂಡ್ ಬರೀ ಈ ಸಿನಿಮಾ ಮಾಡ್ಬೇಕು ಅದು ಬಿಟ್ಟು ಮನೆಯಲ್ಲಿ ಹಿಂಗಿರ್ತಾರೆ, ಆರ್ ಏನ್ ಬೇಕು ಅವ್ರಿಗೆ, ಸಿನಿಮಾ ಬಿಟ್ಟು ಏನ್ ಆಸಕ್ತಿ ಇದೆ, ಅದೆಲ್ಲ ಒಂದ್ ಸ್ವಲ್ಪ ತಿಳ್ಕೊಳಕ್ಕೂ ನನ್ಗೆ ಕ್ಯೂರಿಯಾಸಿಟಿ ಇದೆ. ಆ ಕ್ಯೂರಿಯಾಸಿಟಿ ಇಂದಾನೆ ಐ ಥಿಂಕ್ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕನೆಕ್ಷನ್ ಬೆಳೆದಿರಬಹುದು ಇಸ್ ವಾಟ್ ಐ ಥಿಂಕ್. ಇದು ಸುಮಾರು ವಿಷಯ ಹೆಂಗಿರತ್ತೆ ಅಂತಂದ್ರೆ ಹೊಡೆತ ಕಿಡ್ತಕ್ ಸಿಗದೇ ಇಲ್ಲ, ಹಂಗಿದೆ. ಈಗ ಇವ್ರ ವಿಷಯದಲ್ಲೂ ಹಂಗೆ ಆಗ್ತಿದೆ ನನ್ಗೆ, ಬಿಕಾಸ್ ಜಡ್ಜ್ ಮಾಡಕ್ ತುಂಬಾ ಕಷ್ಟ ಇಲ್ಲ. ಪ್ಲಸ್ ನಮ್ಗೆ ಆ ಕಾಲದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಏನಿರಬಹುದು ಅಂದ್ರೆ ಅ ಲಾಟ್ ಆಫ್ ಆಕ್ಟ್ರೆಸಸ್ ಅವ್ರಿಗೆ ನಮ್ ಇಂಗ್ಲಿಷ್ ಪೇಪರ್ ಅವರು. ಸೊ ನಾನ್ ಬೆಂಗಳೂರು ಟೈಮ್ಸ್, ಆಮೇಲೆ ಆ ಟೈಮಲ್ಲಿ ಇರೋ ಮಿಡ್ ಡೇ, ಆಮೇಲೆ DNA ಆಫ್ಟರ್ ಅರ್ಸನ್. ಸೊ ನಾವು ಒಂದು 3-4 ಜನರು ಇರ್ತಾ ಇದ್ವಿ. ಅಷ್ಟೇ ಜನರನ್ನ ಯಾಕೆ ದೇ ವುಡ್ ಬಿ ಇನ್ ಟಚ್ ಅಂದ್ರೆ ಆವಾಗ ನಿಮ್ಮಂತ ಅಷ್ಟೇ ರಿಪೋರ್ಟರ್ಸ್ ಇರ್ತಾ ಇಲ್ಲ ಆನ್ ದ ಫೀಲ್ಡ್ ಟು ಡೂ ಕನ್ನಡ ನ್ಯೂಸ್. ತುಂಬಾ ಕಮ್ಮಿ ಜನರು ಇರ್ತಾ ಇದ್ರು. ಬಟ್ ಎಲ್ರಿಗೂ ಗೊತ್ತಿರ್ತಿದ್ರು. ಇಲ್ಲ, ಆಲ್ ಮೇಲ್ ಮೋಸ್ಟ್ ಆಫ್ ದೆಮ್. ಸೊ ಇವ್ರಿಗೆ ಹೆಣ್ಮಕ್ಳು ಕಮ್ಮಿ, ಬರೀ ಇಂಗ್ಲಿಷ್ ರಿಪೋರ್ಟರ್ಸ್ ಒಂದಿಷ್ಟು ಜನ ಇದ್ವಿ ನಾವು. ಸೊ ಅವ್ರಿಗೆ ಅದು ಒಂದು ಕಂಫರ್ಟ್ ಫೀಲು ಇರ್ತಾ ಇತ್ತು ಬಹುಶಃ. ಅದಕ್ಕಿಂತ ಹಿಂದೆ ಯಾವುದು ಮ್ಯಾಗಝೀನ್ಸ್ ಅಲ್ಲಿ ಇದ್ರು, ಸಾವಿತ್ರಿ ಮ್ಯಾಮ್ ಇದ್ರು, ಆಮೇಲೆ ಎಷ್ಟೊಂದು ಜನರು ಇರ್ತಾ ಇದ್ರಲ್ಲ, ಸರಸ್ವತಿ ಮ್ಯಾಮು, ಸಾವಿತ್ರಿ ಮ್ಯಾಮು, ತುಂಗ ರೇಣುಕಾ ಮ್ಯಾಮ್, ಅವರೆಲ್ಲ ಆ ಟೈಮಲ್ಲಿ ಇದ್ರು. ಅದಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಬರುವಾಗ ತುಂಬಾ ಕಮ್ಮಿ ಜನರು ಇದ್ರು. ಅಂಡ್ ದೆನ್ ಟಿವಿ ಚಾನೆಲ್ಸ್ ಒಂದು ಪ್ರಾಬ್ಲಿ 5-6 years ಆದ್ಮೇಲೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಲೇಡೀಸ್ ರಿಪೋರ್ಟರ್ಸ್ ಬಂದಿದ್ರು ಫಿಲ್ಮ್ ಬೀಟ್ಗೆ. ಫಸ್ಟ್ ಓನ್ಲಿ ಮೇಲ್ ರಿಪೋರ್ಟರ್ಸ್ ಮೇಜರ್. ಸೊ ಆವಾಗ ದಟ್ ಕನೆಕ್ಷನ್ ವಾಸ್ ಈಸಿಯರ್ ಟು ಎಸ್ಟಾಬ್ಲಿಷ್ ವಿತ್ ದ ಇಂಗ್ಲಿಷ್ ರಿಪೋರ್ಟರ್ಸ್
ಬಿಕಾಸ್ ನಾವು ಹೆಣ್ಮಕ್ಳು ಹೆಣ್ಮಕ್ಳು ಅಂಡ್ ವಿ ವರ್ ಸೆಟ್ ಸೊ ಅವ್ರಿಗೆ ಡೈರೆಕ್ಟ್ ಆಗಿ ಮಾತಾಡೋದು ಅಂಡ್ ಕರೆಕ್ಟ್. ಅಂಡ್ ಎಷ್ಟೋ ಜನರು ಅವಾಗ ದೇ ವರ್ ನಾಟ್ ಫ್ರಮ್ ಬೆಂಗಳೂರು. ಸೊ ಅವರು ಫೋನ್ ಮಾಡ್ಬಿಟ್ಟು ಹ್ಯಾಸ್ ಮೈ ಫಿಲ್ಮ್ ಹೌ ಇಸ್ ಮೈ ಪೋರ್ಟ್ರೇಲ್ ಇನ್ ದ ಫಿಲ್ಮ್, ಅವ್ರು ಬರ್ತಾ ಇಲ್ಲ ಅಂದ್ರೆ ನೋಡ್ಬಿಟ್ಟು ಸರಿಯಾಗಿ ತೋರಿಸಿದಾರ ನಮ್ಮನ್ನ, ಅದು ಆ ತರ ಕಾನ್ಫಿಡೆನ್ಸು ಇರ್ತಾ ಇತ್ತು ಅವ್ರಿಗೆ ಕೇಳೋಕೆ. ನೀವು ಬರೆದ್ರೆ ಅದು ಫ್ರಂಟ್ ಪೇಜ್ ಇರ್ಲಿ ಎಲ್ಲೇ ಇರ್ಲಿ ಯಾವುದೇ ಪ್ಲೇಸ್ ಅಲ್ಲಿ ಇರ್ಲಿ ಕಾಯ್ತಾ ಇದ್ದಂತ ಅಂದ್ರೆ ನನ್ನ ಬಗ್ಗೆ ಏನ್ ಬರ್ದಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತಲ್ಲ. ಈಗ ಎಲ್ಲ ಮೊಬೈಲ್ ಅಲ್ಲಿ ಇದೆ, ಹಿಂಗ್ ಸಿಕ್ಬಿಡುತ್ತೆ ಎಲ್ಲ. ಬಟ್ ಒನ್ ಟೈಮ್ ಅಲ್ಲಿ ಟಿವಿನೋ ಆರಂಭದ ದಿನಗಳಲ್ಲಿ, ಯಾಕಂದ್ರೆ ನೀವ್ ಎರಡಕ್ಕೂ ಬ್ರಿಡ್ಜ್ ಆಗಿದ್ದೀರಾ, ಸೊ ಅದಕ್ಕೆ ಕೇಳ್ತಿದ್ದೀನಿ. ಪೇಪರ್ ತುಂಬಾನೇ ಮ್ಯಾಜಿಕ್ ಮಾಡ್ತಿತ್ತು. ನಾನ್ ಕೇಳ್ಪಟ್ಟಿರೋ ಹಂಗೆ ಪೇಪರ್ಗೆ ಎಷ್ಟೆಲ್ಲ ತಾಕತ್ತಿತ್ತು. ಇವಾಗ ಅದು ಕಮ್ಮಿ ಆಗಿದೆ ಅಂತ ಅನಿಸ್ತಿದ್ಯಾ ನಿಮ್ಗೆ, ಅಥವಾ ಆರ್ಟಿಸ್ಟ್ಗಳಿಗೆ ಕ್ಯೂರಿಯಾಸಿಟಿ ಕಡಿಮೆ ಆಗಿದ್ಯಾ, ಅಥವಾ ಯಾರು ತುಂಬಾ ನಿಮ್ಗೆ 3 ಪ್ರಶ್ನೆ ಒಟ್ಟಿಗೆ ಕೇಳ್ತಿದ್ದೀನಿ, ಯಾರು ನಿಮಗೆ ತುಂಬಾ ಕಾಯ್ಕೊಂಡಿದ್ದು ಸುನೈನಾ ಥ್ಯಾಂಕ್ಸ್ ಅಂದಿದ್ದೆ ಅಂತ ಒಂದು ಎಕ್ಸಾಂಪಲ್ ಇದ್ರೆ? ಎಷ್ಟೋ ಜನರು, ಇನ್ಫ್ಯಾಕ್ಟ್ ನನ್ಗೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಐ ಥಿಂಕ್ ಆಲ್ಮೋಸ್ಟ್ ಎವ್ರಿ ಜರ್ನಲಿಸ್ಟ್ ನನ್ನ ಟೈಮಲ್ಲಿ ನನ್ನ ಕಂಟೆಂಪ್ರರೀಸ್ ಹೇಳೋದಂದ್ರೆ ರಮೇಶ್ ಅರವಿಂದ್ ಸರ್. ಅರ್ಲಿ ಮಾರ್ನಿಂಗ್ ಆರ್ಟಿಕಲ್ ಬಂದ್ರೆ 8 o'clock ಮುಂಚೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ಲಿ ಆರ್ಟಿಕಲ್ ಅಂತ ಒಂದು ಮೆಸೇಜ್ ಬರ್ತಾನೆ ಇತ್ತು. ದಟ್ ವಾಸ್ ದ ಕೈಂಡ್ ಆಫ್ ಕನೆಕ್ಷನ್ ಹಿ ವುಡ್ ಆಲ್ಸೋ ಕೀಪ್. ಅದು ಇನ್ಫ್ಯಾಕ್ಟ್ ಹಿ ಈಸ್ ವೆರಿ ಸಪೋರ್ಟಿವ್ ಅವರು. ಅಂಡ್ ಎಷ್ಟೋ ಜನರು ಆ ಥರ ಅವ್ರಿಗೆಲ್ಲ ಆರ್ಟಿಕಲ್ ನೋಡೋದು, ಆ ಫೋಟೋ, ಆ ಫೋಟೋದಲ್ಲೇ ಎಷ್ಟು ಪ್ಲಾನಿಂಗ್ ಮಾಡ್ತಾ ಇದ್ವಿ ಒಂದು ಫೋಟೋಗೆ. ಹೌದಾ? ಅಯ್ಯೋ, ಅದು ಬ್ಯಾಂಗ್ಳೂರ್ ಟೈಮ್ಸ್ ಅಲ್ಲಿ ಆಫ್ಟರ್ಸ್ ಎಲ್ಲ ನಾವು ಸ್ಟೈಲ್ ಮಾಡಿಸ್ತಾ ಇದ್ವಿ. ಎಷ್ಟೋ ಟಾಪ್ ಡಿಸೈನರ್ಸ್ ನ ಕರ್ಸ್ಬಿಟ್ಟು, ಸ್ಟೈಲಿಸ್ಟ್ ನ ಕರ್ಸ್ಬಿಟ್ಟು, ಸ್ಪೆಷಲ್ ಫೋಟೋಗ್ರಫರ್ಸ್ನೇ ಎಷ್ಟೊಂದ್ ಸತಿ ಫ್ಯಾಷನ್ ಫೋಟೋಗ್ರಫರ್ಸ್ ಜೊತೆನೆ ಫೋಟೋ ಶೂಟ್ಸ್ ಮಾಡಿಸಿದೀವಿ. ಸೊ ಅದೆಲ್ಲ ಮಾಡಿಸಿದೀವಿ. ಸೊ ಚೆನ್ನಾಗಿರ್ತಾ ಇತ್ತು ಆ ಟೈಮ್ ಎಲ್ಲ. ರಮೇಶ್ ಅರವಿಂದ್ ಸರ್ ಹಂಗಾದ್ರೆ ಅವರು ಒಂದು ಪ್ಲಸ್ ಎಲ್ಲ ಆಲ್ಮೋಸ್ಟ್ ಎವ್ರಿಬಡಿ ಅವ್ರಿಗೆಲ್ಲ ಇಷ್ಟ ಇರ್ತಾ ಇತ್ತು ನೋಡೋಕೆ. ಬಿಕಾಸ್ ಪೇಪರ್ ಆವಾಗ ಒಂದು ಹ್ಯಾಬಿಟ್, ಬೆಳಗ್ಗೆ ನೋಡೋದೇ ಅದೊಂದು. ಆಕ್ಚುಲಿ ಸಿನಿಮಾದ ಪೇಪರು ಅಂತ ಏನು ಫ್ರೈಡೆ ಬರ್ತಿತ್ತಂತೆ. ಸೊ ನನ್ಗೆ ಸೀನಿಯರ್ಸ್ ಒಂದಷ್ಟು ಕೇಳಿದಾಗ ಮತ್ತೆ ನನ್ ಮನೆಯಲ್ಲಿ ಕನ್ನಡದಲ್ಲಿ ಫ್ರೈಡೆ ಬರ್ತಿತ್ತು. ಅದ್ರಲ್ಲಿ ಫೋಟೋಸ್ ಬರೋದನ್ನ ನೋಡೋಕೆ ಕಾಯ್ತಾ ಇದ್ದೆ. ವಿಷಯನಲ್ಲ, ಆರ್ಟಿಸ್ಟ್ಗಳು ಫೋಟೋ ನೋಡೋಕೆ ಕಾಯ್ತಾ ಇದ್ದೆ. ಹೌದು, ಬಿಕಾಸ್ ಎಷ್ಟೋ ಸ್ಟೋರೀಸ್ಗೆ ಬರೀ ಸ್ಟೋರೀಸ್ ಅಂತ ಬರ್ತಾ ಇತ್ತು. ಸ್ಟೋರಿ ಜೊತೆ ನಿಮ್ ಫೋಟೋ ಬಂದ್ರೆ ಎಕ್ಸ್ಟ್ರಾ ವಿಶೇಷತೆ ಇರುತ್ತೆ ಅವ್ರಿಗೆ ಅಂತ ಆ ತರನು ಇರ್ತಾ ಇತ್ತು. ಸೊ ಆ ಫ್ರೈಡೆ ಪೇಪರ್ ಅಂದ್ರೇನೆ ಒಂದು ಗಾಂಧಿನಗರದಲ್ಲಿ ಸಿನಿಮಾ ರಿಲೀಸು ಒಂದ್ ದಿವಸ ಪ್ಲಸ್ ಸುದ್ದಿ ಒಂದ್ ದಿವಸ. ಸೊ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫ್ರೈಡೆ ಆ ಕಾಲದಲ್ಲಿ. ಬಟ್ ಇವಾಗ ಹೆಂಗಂದ್ರೆ ಆಕ್ಸೆಸಿಬಿಲಿಟಿ, ಇವಾಗ ಈ ಮೊಬೈಲ್ ಅಲ್ಲೇ ಜರ್ನಲಿಸಂ ಬಂದ್ಬಿಟ್ಟಿದೆ ಈಗ, ವಿಚ್ ಇಸ್ ಡಿಬೇಟ್. ಇಟ್ಸ್ ಗುಡ್ ಅಂಡ್ ಬ್ಯಾಡ್, ಎರಡೂ ಇದೆ. ಅಂಡ್ ಇಟ್ ಇಸ್ ದ ಗ್ರೋತ್. ಇವಾಗ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ಬಿಕಾಸ್ ಅದಿಲ್ಲದೆ ವಿ ಕಾಂಟ್ ಮೂವ್ ಫಾರ್ವರ್ಡ್. ಟುಡೇ ಲೈಫ್ ಇಸ್ ಆಲ್ ಅಬೌಟ್ ದಟ್. ಸೊ ಬೇಕೇ ಬೇಕು. ಯು ಕಾಂಟ್ ಸೇ ಓಕೆ ಆ ಕಾಲದಲ್ಲಿ ಹಿಂಗಿತ್ತು ಅಂದ್ರೆ ಆ ಕಾಲದಲ್ಲಿ ಹಂಗಿತ್ತು, ಬಟ್ ಈ ಕಾಲ ಚೇಂಜ್ ಆಗಿದೆ. ಸೊ ಅದು ಎಕ್ಸೆಪ್ಟ್ ಮಾಡ್ಕೊಂಡಿರೋರಿಗೆ ಜಾಗ ಇರೋದು. ಇಲ್ದಿದ್ರೆ ತುಂಬಾ ಕಷ್ಟ. ಕರೆಕ್ಟ್. ಅದು ಅಪ್ಡೇಟ್ ಆಗ್ಬಿಡ್ಬೇಕು. ಹೌದು, ನಾವು ಅದ್ರ ಜೊತೆಗೆ ಹೋಗ್ತಾ ಇರ್ಬೇಕು. ಅದು ಒಂದು ನದಿ ತರ ಕರೆಕ್ಟ್ ಹೋಗ್ತಾನೆ ಇರ್ಬೇಕು. ಎಂಡ್ ಅಲ್ಲಿ ಇವಾಗ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಇವಾಗ ಸೇರೋದು ಸಮುದ್ರ. ಆ ಸಮುದ್ರದಲ್ಲಿ ಇವಾಗ ಅಷ್ಟೊಂದ್ ಜನ ಇದ್ದಾರೆ, ಅಷ್ಟೊಂದ್ ಕ್ಯಾಮ್ರಾಗಳಿದೆ, ಅಷ್ಟೊಂದ್ ಫ್ಲಾಶ್ ಲೈಟ್ ಇದೆ, ಅಷ್ಟೊಂದು ಹಂಗೆ ಇರೋದು ಇವಾಗ. ಸೊ ಒಂದು ಸಿನಿಮಾಗೆ ಅಂಡ್ ಪ್ಲಸ್ ಇರೋದು ಅಷ್ಟು ಸಿನಿಮಾ. ನವೆಂಬರ್ ನೋಡಿ, ಒಂದ್ ದಿವಸ 8 ಸಿನಿಮಾ, ಒಂದ್ ದಿವಸ 6 ಸಿನಿಮಾ, ಒಂದ್ ದಿವಸ 5. ಸೊ ಮೀಡಿಯಾದವರು ಅಷ್ಟಾಗಿದ್ದಾರೆ, ಸಿನಿಮಾದು ಇನ್ನ ಅಷ್ಟಾಗಿದೆ. ಸೊ ಬೇಕು ಪ್ರಪೋರ್ಷನ್ ಎರಡು ಜಾಸ್ತಿ ಆಗಿದೆ ಅಲ್ವಾ? ಹೌದು. ಬಟ್ ಹೆಂಗ್ ಎಲ್ಲರನ್ನು ಮ್ಯಾನೇಜ್ ಮಾಡಕ್ ಆಗಲ್ಲ. ನೀವೀಗ ಅಟ್ ಎ ಟೈಮ್ ಒಂದ್ ಮದ್ವೆ ಇಟ್ಕೊಂಡ್ರೆ ಒಂದ್ ಮದ್ವೆ ಮುಹೂರ್ತಕ್ಕೆ ಎಲ್ರು ಹೆಂಗ್ ಹೋಗಕ್ ಸಾಧ್ಯ? ಆಗೋದೇ ಇಲ್ಲ. ಅದೇ ಕಷ್ಟ. ಇವಾಗ ಹೆಂಗೆ ಡಿವೈಡ್ ಮಾಡ್ಕೋತಾರೆ? ರಿಸೆಪ್ಷನ್ಗೆ ಒಂದ್ ಸ್ವಲ್ಪ ಜನ ಹೋಗ್ತಾರೆ, ಮುಹೂರ್ತಕ್ಕೆ ಸ್ವಲ್ಪ ಜನ ಹೋಗ್ತಾರೆ. ಇರೋದ್ ಇಷ್ಟೇ ಥಿಯೇಟರ್ಸ್, ಇರೋದ್ ಇಷ್ಟೇ ಸ್ಕ್ರೀನ್ಸ್, ಲೈಕ್ ಮಲ್ಟಿಪ್ಲೆಕ್ಸ್. ಇವಾಗ ಮುಂಗಾರು ಮಳೆ ಆದ್ಮೇಲೆ ಆಗಿರೋ ಚೇಂಜಸ್ ಇದೆಲ್ಲ, ಅದಕ್ ಬಿಫೋರ್ ಎಲ್ಲ ಒಂದು ನನ್ಗನ್ಸಿದ್ದು, ನಿಮ್ಗದ್ ಸರಿನಾ ಅಥವಾ ಹೆಂಗೆ ಹೇಳಿ? ಬಿಕಾಸ್ ಮುಂಗಾರು ಮಳೆ ಆದ್ಮೇಲೆ ಇಂಡಸ್ಟ್ರಿಗೆ ಸಂಬಂಧ ಇಲ್ಲದೆ ಇರೋರು ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಕ್ ಶುರು ಮಾಡಿದ್ದು ಅನ್ನೋದು ಒಂದು. ಅದು ಒಂದು ಮಟ್ಟಿಗೆ ಹೇಳ್ತಾರೆ, ದಟ್ ಈಸ್ ದೇರ್. ಬಟ್ ಅದು ಆಲ್ಸೋ ಲುಕ್ ಅಟ್ ದ ಟೈಮ್. ಅವಾಗ ಮುಂಗಾರು ಮಳೆ ಬಂದಿರೋ ಟೈಮ್ ಅದಾದ್ಮೇಲೆ ಒಂದ್ 2-3 ವರ್ಷ ಆದ್ಮೇಲೆ ಸಿನಿಮಾ ಬಿಕೇಮ್ ಡಿಜಿಟಲ್.
ಸೊ ಸಿನಿಮಾ ರೀಲ್ಸ್ ದೇ ವರ್ ವೆರಿ ಎಕ್ಸ್ಪೆನ್ಸಿವ್. ಸೊ ಆ ಕಾಲದಲ್ಲಿ ಬರೀ ಕೆಲವರಿಗೆ ಅಷ್ಟೆಲ್ಲ ದುಡ್ಡು ಹಾಕೋಕ್ ಶಕ್ತಿ ಇತ್ತು. ಇವಾಗ ವಾಪಸ್ ಆ ತರ ಆಗಿದೆ. ಬಿಕಾಸ್ ರೀಲ್ ಅಲ್ಲ ಇವತ್ತು ಸಿನಿಮಾ ನೀವು 3 ಕೋಟಿ ಸಿನಿಮಾ ಮಾಡ್ಲಿ, 4 ಕೋಟಿ ಸಿನಿಮಾ ಮಾಡ್ಲಿ, ಮಿನಿಮಮ್ ಆರ್ 1 ಕೋಟಿ ಸಿನಿಮಾ ಮಾಡ್ಲಿ, 1 ಕೋಟಿ ಮಿನಿಮಮ್ ಬೇಕೇ ಬೇಕು ಪ್ರಚಾರ ಮಾಡಕ್ಕೆ, ರಿಲೀಸ್ ಮಾಡಕ್ಕೆ. ಅಷ್ಟು ಸಿನಿಮಾ ಮಾಡಕ್ಕೆಲ್ಲ ಪ್ರಚಾರ ಮಾಡಿ ರಿಲೀಸ್ ಮಾಡಕ್ಕೆ, ಪ್ಲಸ್ ರಿಲೀಸ್ ಮಾಡಿ ಅಲ್ಲಿ ಪುಷ್ ಮಾಡಕ್ಕೆ, ಬಿಕಾಸ್ ಬೇಕೇ ಬೇಕು. ಅಂಡ್ ಸೊ ಆವಾಗ ರೀಲ್ ಅಲ್ಲಿ ಇರೋದು ಇವಾಗ ಪೋಸ್ಟ್ ಮಾರ್ಕೆಟಿಂಗ್ ಅಂಡ್ ರಿಲೀಸ್ ಅಲ್ಲಿ ಸೇಮ್ ಅಮೌಂಟ್ ಆಫ್ ದುಡ್ಡು ಅಲ್ಲಿ ಹೋಗ್ತಾ ಇದೆ ಇವಾಗ. ಬಿಕಾಸ್ ಇವತ್ತು ರಿಲೀಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಸಿನಿಮಾ ಮಾಡೋದಂತೂ ಈಗ ಆಲ್ಮೋಸ್ಟ್ ಈಸಿ. ಒಂದು ಫೋನ್ ನನ್ನ ಫೋನಲ್ಲೇ ಒಳ್ಳೆ ಕ್ಯಾಮ್ರಾ ಇದೆ, ಹಂಗೆ ಮಾಡ್ಕೊಂಡು ನೆಕ್ಸ್ಟ್ AI ದಲ್ಲೂ ಮಾಡ್ಬಿಡ್ಬೋದು ಸಿನಿಮಾ, ಅದೆಲ್ಲ ಮಾಡ್ಬಿಡ್ಬೋದು. ಬಟ್ ರಿಲೀಸ್ ಮಾಡೋದು ಎಲ್ಲಿ ಇರೋದೇ ಇಷ್ಟು ದಾರಿಗಳು. ಒಂದು ಎಕ್ಸಿಬಿಟರ್ಸ್ ಇಷ್ಟೇ ಜನರು, ಡಿಸ್ಟ್ರಿಬ್ಯೂಟರ್ಸ್ ಇಷ್ಟೇ ಜನರು, ಅವ್ರ ತುಣೆ ಹೋಗ್ಬೇಕು. ಇರೋ ಮಲ್ಟಿಪ್ಲೆಕ್ಸಸ್ ಇಷ್ಟೇ. ಆ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಇರೋ ಸ್ಕ್ರೀನ್ಸ್ ಫಾರ್ ಕನ್ನಡ ಅಷ್ಟೇ. ಸೊ 20 ಸಿನಿಮಾ ಬರ್ಬೋದು, ಅದ್ರಲ್ಲಿ 10 ಸಿನಿಮಾ ಕನ್ನಡ ಇರ್ಬೋದು, ಬಟ್ ಕನ್ನಡ ಕೊಡೋ ಸ್ಕ್ರೀನ್ಸ್ ಇಷ್ಟೇ. ಯೂಶಲಿ ಹಂಗೆ ಇರೋದು. ಈ ಬಿಸ್ನೆಸ್ ನೋಡಿ, ಸಿನಿಮಾಗೂ ಬಿಸ್ನೆಸ್ಗೂ ಸಂಬಂಧನೇ ಇಲ್ಲ. ಹೌದು, ಟೋಟಲಿ ಸಿನಿಮಾ ಈಸ್ ಅ ಬಿಸ್ನೆಸ್. ಆತರ ಅಲ್ಲ, ಕಲಾವಿದರಿಗೆ ಅಥವಾ ಏನೋ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡ್ ಡೈರೆಕ್ಟರ್ಗೆ ಬಿಸ್ನೆಸ್ ಮೈಂಡ್ ಅಲ್ಲಿ ಬರಲ್ಲ. ಅದೇ ದಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಅದು ಆ ಕಾಲದಲ್ಲಿ ಎಲ್ರಿಗೂ ಗೊತ್ತಿತ್ತು. ಆ ಕಾಲದಲ್ಲಿ ಡೈರೆಕ್ಟರ್ಸ್ ವುಡ್ ಅಂಡರ್ಸ್ಟ್ಯಾಂಡ್ ಒಂದು ರೀಲ್ ಹೌ ಇಂಪಾರ್ಟೆಂಟ್ ಇಟ್ ವಾಸ್. ಇವಾಗ ಅರ್ಥ ಇಲ್ಲ ಜನರಿಗೆ. ಅದು ಯು ನೀಡ್ ದಟ್. ಎವ್ರಿಬಡಿ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎಷ್ಟು ಒಂದ್ ಸಿನಿಮಾಗೆ ಎಷ್ಟು ದುಡ್ಡು ಹೋಗುತ್ತೆ. 1 ಕೋಟಿ ಒಂದ್ ಸಿನಿಮಾಗೆ ಹಾಕಿದೀರಿ ಅಂದ್ರೆ ಆ ಕೋಟಿ ರಿಕವರ್ ಮಾಡಕ್ಕೆ ಎಷ್ಟು ಜನ ಬರ್ಬೇಕು ಥಿಯೇಟರ್, ಆ ತರ ಮ್ಯಾಥಮೆಟಿಕ್ಸ್ ಬೇಕು. ಕರೆಕ್ಟ್. ಅದು ಸೊ ಆ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇವನ್ ಫಾರ್ ಅ ಕ್ರಿಯೇಟರ್. ಬಿಕಾಸ್ ಪ್ರೊಡ್ಯೂಸರ್ಸ್ ಒಬ್ಬರೇ ಅಲ್ಲ, ಇವನ್ ಅ ಡೈರೆಕ್ಟರ್ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್. ಬಿಕಾಸ್ ಎಷ್ಟೋ ಜನರು ಹೇಳ್ತಾರೆ ಆರ್ಟ್ ಅಂದ್ರೆ ಪೇಂಟಿಂಗು ಆರ್ಟ್, ಸಿನಿಮಾನು ಆರ್ಟ್. ಬಟ್ ಆರ್ಟ್ ಪೇಂಟಿಂಗು ಯು ಕ್ಯಾನ್ ಡೂ ಎನಿಥಿಂಗ್. ಯು ಕ್ಯಾನ್ ಬಿ ವೆರಿ ಬ್ಯಾಡ್ ಬಟ್ ಯು ಕ್ಯಾನ್ ಡೂ ಅ ಪೇಂಟಿಂಗ್. ಬಟ್ ಸಿನಿಮಾ ಕೆಟ್ಟದಾಗ ಮಾಡಿದ್ರೆ ಯು ಆರ್ ವೇಸ್ಟಿಂಗ್ ಮನಿ. ಹೌದು. ಅಂಡ್ ಓಡಲ್ಲ ಅಂದ್ರೆ ಯು ಆರ್ ವೇಸ್ಟಿಂಗ್ ಸೋ ಮಚ್ ಆಫ್ ಮನಿ. ಎಷ್ಟೋ ಜನ ಹೇಳ್ತಾರೆ ಸಿನಿಮಾ ಇಸ್, ಯಾರೋ ಒಬ್ರು ಜೋಕ್ ಮಾಡ್ತಿದ್ರು, ಸಿನಿಮಾ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಾರ್ಮ್ ಆಫ್ ಆರ್ಟ್. ವಿಚ್ ಇಸ್ ದ ಟ್ರೂತ್. ಇಟ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಾರ್ಮ್ ಆಫ್ ಆರ್ಟ್. ಆ ಲೆವೆಲ್ ದುಡ್ಡು ಹಾಕೋದೇ ತುಂಬಾ ಕಷ್ಟ. ಬಟ್ ಈಗ ಬ್ರ್ಯಾಂಡ್ ಬಿಟ್ಟು ಈಚೆ ಬಂದ್ಮೇಲೆ ಏನ್ ರೀಸನ್ ಈಗ ಬಿಟ್ರಿ ಅನ್ನೋದು, ಇನ್ನೊಂದು ಬ್ರ್ಯಾಂಡ್ ಆಚೆ ಬಂದ್ಮೇಲೆ ಒಂದ್ ವಿಷನ್ ಇರುತ್ತೆ, ಇದೇ ಮಾಡ್ಬೇಕು ಅಂತ. ಹಂಗಿತ್ತ ಅಥವಾ ಇಲ್ಲ ಆಮೇಲೆ ನೋಡೋಣ ಏನ್ ಮಾಡೋದು ಅಂತ ಹಂಗ್ ಬಂದಿದ್ದ? ಹಂಗೆ ಇತ್ತು, ಆಮೇಲೆ ನೋಡೋಣ ಏನ್ ಮಾಡೋದು ಅಂತ. ಆಲ್ಮೋಸ್ಟ್ ಬಿಕಾಸ್ ಒಂದ್ ಲೆವೆಲ್ಗೆ ಐ ಡಿಡ್ ಎವ್ರಿಥಿಂಗ್ ದಟ್ ಐ ಕುಡ್ ಡೂ. ಸೊ ಅದಾದ್ಮೇಲೆ ಅದೊಂದು ರಿಲ್ಯಾಕ್ಸ್ ಟೈಮ್ ಅಲ್ವಾ? ಅಂದ್ರೆ ಈಗ ಆರಾಮಾಗಿ ಫ್ಲೋ ಇದೆ. ಇಲ್ಲ, ನಂಗೆ ಕೊರೋನಾ ಟೈಮಲ್ಲಿ ಫುಲ್ ಉಲ್ಟಾ ಆಗಿತ್ತು. ಐ ಸ್ಟಾರ್ಟೆಡ್ ವರ್ಕಿಂಗ್ ಎಕ್ಸ್ಟ್ರಾ 20 hours of 24 hours I was working. ಸೊ ಆ ರೇಂಜ್ಗೆ ನನ್ಗೆ, ಬಿಕಾಸ್ ಬೇರೆ ಏನ್ ಮಾಡೋದು ಲೈಫ್ ಅಲ್ಲಿ ಏನಿಲ್ಲ. ಸೊ ಅಂಡ್ ನಮ್ ನ್ಯೂಸ್ ಪೇಪರ್ ಸ್ಟಾಪೇ ಆಗ್ಲಿಲ್ಲ. ಸುದ್ದಿ ಕೂಡ ಕಷ್ಟ ಆಗ್ತಿರ್ಲಿಲ್ಲ? ಅಯ್ಯೋ ಇಲ್ಲ, ದೇರ್ ವಾಸ್ ಇನಫ್ ನ್ಯೂಸ್. ಹೌದಾ? ಇಂಡಸ್ಟ್ರಿ ಸ್ಟಾಪ್ ಆಗ್ಬಿಟ್ಟಿತ್ತಲ್ಲ ಆ ಟೈಮ್. ಇಂಡಸ್ಟ್ರಿ ಬಿಟ್ಟು ದಟ್ ಇಸ್ ಅ ಥಿಂಗ್. ನೋ, ಬ್ಯಾಂಗ್ಳೂರ್ ಟೈಮ್ಸ್ ಬರೀ ಪೇಪರ್ ಅಲ್ವಲ್ಲ. ಸೊ ನಾನು ಬೇರೆ ಸೊ ರೆಸ್ಟೋರೆಂಟ್ಸ್ ಬಿಸ್ನೆಸ್ ಇರ್ಬೋದು ಬೇರೆ. ಪ್ಲಸ್ ಆವಾಗ ಕೊರೋನಾ ಟೈಮಲ್ಲೂ ಎಷ್ಟೊಂದು ನ್ಯೂಸ್ ಇರ್ತಾ ಇತ್ತು. ಸೊ ಅದೆಲ್ಲ ಮಾಡಿದ್ರು. ಸೊ ಅದು ತುಂಬಾನೇ ಏನೋ ಇರ್ತಾ ಇತ್ತು. ಅಂಡ್ ಪ್ಲಸ್ ಆ ಟೈಮಲ್ಲಿ ಬೇರೆ ನಾವು ಹೈಬ್ರಿಡ್ ನ್ಯೂಸ್ ಆಗ್ಬೇಕಾಗಿತ್ತು. ಸೊ ನಾವು ವಿಜುವಲ್ ಮೀಡಿಯಾ ಆಗ್ಬಿಟ್ವಿ. ಸೊ ಡೈಲಿ ಝೂಮ್ ಅಲ್ಲಿ ಲೈವ್ ಇಂಟರ್ವ್ಯೂಸ್ ಮಾಡ್ತಾ ಇದ್ವಿ, ಝೂಮ್ ಅಲ್ಲಿ ಲೈವ್ ಕಾನ್ಸರ್ಟ್ಸ್ ಮಾಡಿದೀವಿ. 30 ದಿವಸ 40 ದಿವಸ ಕಂಟಿನ್ಯೂಸ್ ಒಂದ್ ಆರ್ಟಿಸ್ಟ್ ಡೈಲಿ ಕಾನ್ಸರ್ಟ್. 60 ದಿವಸ ಡೈಲಿ ಒಬ್ಬರದು ಪಾಸಿಟಿವ್ ಕಾನ್ವರ್ಸೇಷನ್ಸ್ ಅಂತ ಡೈಲಿ ಒಬ್ಬರ ಜೊತೆ ಈ ತರ ಸಂದರ್ಶನ ಮಾಡೋದು. ಸೂಪರ್. ಝೂಮ್ ಅಲ್ಲಿ ಸುದೀಪ್ ಅವ್ರಿರ್ಲಿ, ಇವ್ರು ಎಲ್ರು ಫ್ರಮ್ ಟು ದ ಲೇಟೆಸ್ಟ್ ಆಫ್ ಆರ್ಟಿಸ್ಟ್. ಆ ಕಾಲದಲ್ಲಿ ದಿಯಾ ಆಗಿತ್ತು. ಸೊ ರೀಸೆಂಟ್ ಆವಾಗ
ಪೃಥ್ವಿ ಜೊತೆ, ದೀಕ್ಷಿತ್ ಜೊತೆ, ಕೃಷ್ಣ ಜೊತೆ, ಮಿಲ್ನಾ ಜೊತೆ, ಅವಾಗ ಲವ್ ಮಾಕ್ಟೇಲ್, ಆಮೇಲೆ ಅಮೃತ 99 ಮೂವಿ ಆಗಿದ್ದಾಗ ಸೊ 2020 ರಿಲೀಸ್ ಆಗಿತ್ತು ಎಕ್ಸಾಕ್ಟ್ಲಿ ಆ ಟೈಮಲ್ಲಿ. ಸೊ ಆವಾಗ ಸೋ ಮೆನಿ ಥಿಂಗ್ಸ್ ಆವಾಗ. ಸೊ ನಾವು ಚೇಂಜ್ ಆದ್ವಿ ಆಸ್ ಆ ವರ್ಷನ್ ಚೇಂಜ್ ಮಾಡ್ಕೊಂಡ್ವಿ. ವರ್ಷನ್ 2.0, 3.0, 4.0 ಡೈಲಿ ಚೇಂಜ್ ಆಗ್ತಾ ಇತ್ತು. ಅದು ಈ ಬರೆಯೋಕ್ ಸೀಮಿತ ಇರ್ಲಿಲ್ಲ. ಸೊ ಅದೆಲ್ಲ ಮಾಡ್ತಾ ಒಂದು ಐ ವರ್ಕ್ಡ್ ಅ ಲಾಟ್ ಅಂಡ್ ಅಟ್ ದ ಸೇಮ್ ಟೈಮ್ ಎಲ್ಲ ಐ ಡನ್ ಎವ್ರಿಥಿಂಗ್ ಅಂತ ಒಂದಿತ್ತು. ಸೊ ಆಗ ಒಂದು 2 years ಲೆಟ್ ಮಿ ಟೇಕ್ ಅ ಬ್ರೇಕ್ ಅಂತ ಆಲೋಚನೆ ಬಂದು ಆ ತರ ಐ ವಾಂಟೆಡ್ ಟು ಕ್ವಿಟ್. ವಾಟ್ ನೆಕ್ಸ್ಟ್ ಅನ್ನೋದು ಯೋಚನೆನೇ ಇಲ್ಲ. ಐ ವಿಲ್ ಟೇಕ್ ಅ ಬ್ರೇಕ್, ಐ ವಿಲ್ ರೈಟ್ ಅಂತ ಒಂದು ಅಷ್ಟೇ. ಏನ್ ರೈಟ್ ಅಂತ ಗೊತ್ತು ಅದಂತೂ ಐ ಹ್ಯಾಡ್ ನೋ ಐಡಿಯಾ. ಒಂದು ನಾವೆಲ್ ಬರೆಯೋದಾ, ಸಿನಿಮಾ ಬರೆಯೋದಾ, ಏನು ಅಂತ. ಐ ವಿಲ್ ಟೇಕ್ ಅ ಬ್ರೇಕ್ ಅಂತ, ಐ ವಿಲ್ ಚಿಲ್ ಅಂತ. ಬಟ್ ಅದೇ ಟೈಮ್ಗೆ ಒಂದು ಆಪರ್ಚುನಿಟಿ ಬಂತು ಟು ಬಿ ಅವ್ರ ಜೊತೆ, ಸ್ವಾತಿ ಮುತ್ತಿನ ಮಳೆಯ ಮಾಡಕ್ಕೆ ರಮ್ಯಾ ಅವ್ರ ಜೊತೆ. ಸೊ ದಟ್ ವಾಸ್ ಹೌ ಸಿನಿಮಾ ಸ್ಟಾರ್ಟೆಡ್.